ಹಾಯ್ ಹಲೋ ನಮಸ್ಕಾರ. ಮಿಕ್ಸ್ಡ್ ಅಪ್ ಚಾನಲ್ಗೆ ಸ್ವಾಗತ. ಇವತ್ತು ನಮ್ಮ ಪ್ರಜ್ವಲ್ ದೇವರಾಜ್ ಅವ್ರದ್ದು ಇಂಟ್ರೆಸ್ಟಿಂಗ್ ಭಾಳ ಕ್ವಶನ್ಸ್ನ ರೈಸ್ ಮಾಡೋ ಒಂದು ಹಾರರ್ ಮೂವಿ, ಅದು ರಾಕ್ಷಸ ಅನ್ನೋದು ಟ್ರೈಲರ್ ಬಿಟ್ಟಿದ್ದಾರೆ ಇವತ್ತು. ಸೊ ಆ ಟ್ರೈಲರ್ನ ನಾನು ನೋಡಿದಾಗ ನನಗೆ ಬಂದಿರೋ ಕ್ವಶನ್ಸು, ಈ ಮೂವಿ ಈಗ ಮಾಡಬೇಕಾಗಿತ್ತ ಅನ್ನೋದು ಒಂದು ರಿಯಾಕ್ಷನ್ ಅಷ್ಟೇ ಮಾಡ್ತಾ ಇದ್ದೀನಿ. ಅದಕ್ಕೂ ಮುಂಚೆ ಯಾರ್ಯಾರು ಹೊಸದಾಗಿ ಬರ್ತಾ ಇದ್ದೀರಾ, ಸೊ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ. ವ್ಯೂಸ್ ಬರ್ತಾ ಇದೆ, ಯಾರು ಸಬ್ಸ್ಕ್ರೈಬ್ ಮಾಡ್ತಾ ಇಲ್ಲ. ವಿಡಿಯೋ ಸ್ಟಾರ್ಟ್ ಮಾಡ್ತಿದ್ದೀನಿ. ನಾನು ಇದು ಒರಿಜಿನಲ್ ವಾಯ್ಸಲ್ಲಿ ವಿಡಿಯೋ ಬಿಡ್ತಾ ಇದ್ದೀನಿ. ನಾನು ಹಳೆ ವೀಡಿಯೋಸ್ ಯಾರಾದರೂ ನೋಡಿದರೆ ಅದರಲ್ಲಿ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಯೂಸ್ ಮಾಡ್ಕೊಂಡು ಅದು ಚಿಕ್ಕ ಹುಡುಗರು ವಾಯ್ಸ್ ಮಾಡಿಸ್ತಿದ್ದೆ. ಬಟ್ ಕೆಲವ್ರಿಗೆ ಇಷ್ಟ ಆಗುತ್ತೋ ಇಲ್ಲ ಗೊತ್ತಿಲ್ಲ. ನಾನು ಒರಿಜಿನಲ್ ವಾಯ್ಸಲ್ಲಿ ಮಾಡೋಣ ಇಲ್ಲ ಆರ್ಟಿಫಿಷಿಯಲ್ ಇಂಟೆಲಿಜೆನ್ಸ್ ಆ ವಾಯ್ಸಲ್ಲಿ ಚಿಕ್ಕ ಹುಡುಗರು ವಾಯ್ಸಲ್ಲಿ ಆ ಥರದ್ದು ವೀಡಿಯೋಸ್ ಬಿಡೋಣ, ಏನಾನ ಹೇಳ್ಬೇಕಾದ್ರೆ ರಿಯಾಕ್ಷನ್ ರಿವ್ಯೂ ಮಾಡ್ಬೇಕಾದ್ರೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ. ಈಗ ರಾಕ್ಷಸ ಟ್ರೈಲರ್ನ ಎಕ್ಸ್ಪ್ಲೈನ್ ಮಾಡ್ತಾ ಇದ್ದೀನಿ. ಇದು ರಾಕ್ಷಸ ಅನ್ನೋದು ನಾನು ಫಸ್ಟ್ ಟೈಮ್ ಪೋಸ್ಟರ್ ನೋಡಿದಾಗ ಇದು ಪಕ್ಕ ತೆಲುಗು ಡಬ್ಬಿಂಗು ಅಂತ. ತೆಲುಗುಲ್ಲಿ ರಾಕ್ಷಸುಡು ಅಂತ ಒಂದು ಫಿಲಮ್ ಬಂದಿದೆ, ಅದು ತಮಿಳಲ್ಲಿ ರಾಕ್ಷಸನ್ ಅಂತ, ಇನ್ನೊಂದು ಹಿಂದಿಯಲ್ಲೂ ಬಂದಿದೆ. ಇದೆಲ್ಲದಕ್ಕೂ ಒರಿಜಿನಲ್ ಫಿಲಮು ಹಾಲಿವುಡ್ ಮೂವಿ ಇದು, ಕ್ರಿಸ್ಟೋಫರ್ ಅನ್ನೋದು. ಆ ಮೂವಿದು ರೀಮೇಕ್ ಮಾಡಿ ಅದು ಫುಲ್ ಹಿಟ್ ಆಗಿಬಿಟ್ಟಿತ್ತು, ಬೆಂಕಿತ್ತು. ಅದು ಸೈಕೋ ಕಿಲ್ಲರ್ ಮೂವಿ. ಬಟ್ ಇದು ಸೈಕೋ ಕಿಲ್ಲರ್ ಮೂವಿ ಅಲ್ಲ, ಹಾರರ್ ಮೂವಿ. ಈ ಟ್ರೈಲರ್ ನೋಡಿದಾಗ ಗೊತ್ತಾಗ್ಬಿಡ್ತು ಇದು ಪಕ್ಕ ಇದು ರೀಮೇಕ್ ಅಲ್ಲ, ಇದು ಇವ್ರದ್ದು ಹಾರರ್ ಮೂವಿ. ಹಾರರ್ ಜನರನ್ನ ಚೂಸ್ ಮಾಡ್ಕೊಂಡಿದ್ದಾರೆ. ಇದು ಡೈರೆಕ್ಟರ್ ಬಂದ್ಬಿಟ್ಟು ಆಲ್ರೆಡಿ ಮಮ್ಮಿ, ಅದು ಸಖತ್ತಾಗಿತ್ತು ಮೂವಿ, ಅದನ್ನು ತೆಗೆದಿರೋರು. ಇದರಲ್ಲಿ ನಾನು ನೋಡಿದಾಗೆ ಸ್ಟಾರ್ಟಿಂಗಿಂದ ಕೊನೆಯವರೆಗೂ ನೋಡಿದ್ರೆ ಅವರು ಚಿಕ್ಕದಾಗಿ ಕ್ವಶನ್ಸ್ನ ರೈಸ್ ಮಾಡಿದ್ದಾರೆ. ಅದರಲ್ಲಿ ಮೊದಲನೇದು ಟೈಮ್ ಲೂಪ್ ಅಂತ. ಫಾರ್ ದಿ ಫಸ್ಟ್ ಟೈಮ್ ನಾನು ಸಿನಿಮಾ ನೋಡೋಕೆ ಸ್ಟಾರ್ಟ್ ಮಾಡಿದಾಗಿಂದ ಇಲ್ಲಿವರೆಗೂ ನಾನು ಟೈಮ್ ಲೂಪ್ನಲ್ಲಿ ಹಾರರ್ ಮೂವಿನ ತೋರಿಸೋದು ನಾನು ಇದುವರೆಗೂ ನೋಡಿಲ್ಲ ಗುರು. ಕ್ರೇಜಿ ಇದು ನನಗಂತೂ. ಯಪ್ಪ, ಹಾರರ್ ಮೂವಿ ಟೈಮ್ ಲೂಪಲ್ಲಿ ತೋರಿಸೋದು ನಾನು ನೋಡ್ದಂಗೆ ನೋಡೇ ಇಲ್ಲ. ಇದಕ್ಕೂ ಮುಂಚೆ ಯಾವುದಾದ್ರೂ ಫಿಲಮ್ ಇದೆ ಪ್ಲೀಸ್ ಕಮೆಂಟಲ್ಲಿ ತಿಳಿಸಿ, ನಾನು ನೋಡೋಣ ಅದು ಯಾವ ಥರ ಇರುತ್ತೆ ಅಂತ. ಜಸ್ಟ್ ನಾನು ನೋಡಿದಾಗಿಂದ ಇದು ನನಗೆ ಗೊತ್ತೇ ಇಲ್ಲ ಟೈಮ್ ಲೂಪಲ್ಲಿ ಹಾರರ್ ಮೂವಿ ಇರೋದು. ಅದು ನನಗೆ ಇಂಟ್ರೆಸ್ಟಿಂಗ್ ಫ್ಯಾಕ್ಟ್ ಆಯಿತು. ಮತ್ತು ಇದು ಇನ್ನೊಂದು ಏನು ಗೊತ್ತಾಗಿದೆ ಅಂತಂದರೆ, ಇದು ಒಂದೇ ಲೊಕೇಶನಲ್ಲಿ ಆಗೋ ಫಿಲಮ್. ಫಾರ್ ಎಕ್ಸಾಂಪಲ್ ಪಿಜ್ಜಾದಲ್ಲಿ ಒಂದೇ ಲೊಕೇಶನಲ್ಲಿ ಆಗಲ್ಲ. ಬಟ್ ಏನು ಪಿಜ್ಜಾ ಮೂವಿಯಲ್ಲಿ ಚಿರಂಜೀವಿ ಸರ್ಜಾ ಅವರು ಆ ಮನೆಗೆ ಎಂಟ್ರಿ ಆದ್ಮೇಲೆ ಅದು ಫುಲ್ ಮೂವಿ ಅಲ್ಲೇ ತೋರಿಸ್ತಾರೋ, ಅದೇ ರೀತಿ ಇದು ಪೂರ್ತಿ ಒಂದು ಸ್ಟೇಷನ್ ಅನ್ಕೊಂತೀನಿ ನಾನು. ಇದು ಸ್ಟೇಷನಲ್ಲೇ ಫುಲ್ ಮೂವಿ ಇದೆ. ಅದರಲ್ಲಿ ಬೇರೆ ಟ್ಯಾಟು ನೋಡಿದ್ರೆ ಆ ಟ್ಯಾಟುಗೆ ಒಂದು ಹಿಸ್ಟ್ರಿ ಇರಬೇಕು ಅನ್ನೋದು ನನ್ನ ಪ್ರಕಾರ ಡೈರೆಕ್ಟ್ರಿಗೆ ಹೇಳ್ತಾ ಇದ್ದಾರೆ. ಮತ್ತು ಇನ್ನೊಂದೇನು ಅಂತಂದರೆ, ದೇವರಾಜ್ ಅವರಿಗೆ ಒಂದು ಕಮ್ ಬ್ಯಾಕ್ ಆಗುತ್ತೆ ಅನ್ನೋದು ನನಗೆ ಯಾಕೋ ಅನ್ನಿಸ್ತಾ ಇದೆ. ಈ ಮೂವಿ ಅವರು ನನಗೆ ಅನ್ನಿಸ್ತಂಗೆ ಅವ್ರು ಹಾರರ್ ಮೂವಿ ಮಾಡಿರೋದೇ ಇಲ್ಲ. ಸೊ ಫಾರ್ ದಿ ಫಸ್ಟ್ ಟೈಮ್ ಅವರು ಒಂದು ಎಕ್ಸ್ಪೆರಿಮೆಂಟಲ್ ಮೂವಿ ಮಾಡ್ತಾ ಇದ್ದಾರೆ. ಇದನ್ನು ಎಕ್ಸ್ಪೆರಿಮೆಂಟಲ್ ಮೂವಿ ಅಂತಲೇ ಕರಿಬೋದು. ಕೆಲವು ಜನ ತಮಿಳಲ್ಲಿ ನೋಡಿ ಬಂದಿರ್ಬೋದು, ಅದು ನಮ್ಮ ದರ್ಶನ್ ಅವ್ರದ್ದು ಯಾಕೆ ಕ್ವಶನ್ ಮಾರ್ಕ್ ಹಾಕಿದ್ದೀನಿ ಅಂತ. ನನ್ನ ಪ್ರಕಾರ ಅವರು ದರ್ಶನ್ ಅವರು ಈ ಫಿಲಮಿಗೆ ಹೆಲ್ಪ್ ಮಾಡಿರ್ಬೋದು ಈ ಥರ ಸ್ಟೋರಿ ಚೂಸ್ ಮಾಡೋದಕ್ಕೆ. ಅದಕ್ಕೇನಾದರೂ ಅವರು ಸ್ಟಾರ್ಟಿಂಗ್ ಏನದು ಅಂತಾರಲ್ಲ ಥ್ಯಾಂಕ್ಸ್, ಆ ರೀತಿ ಅದಕ್ಕೋಸ್ಕರ ಮಾಡಿರ್ಬೋದು. ಇಲ್ಲಾಂತಂದರೆ ಅವರು ಇತ್ತೀಚೆಗಾಗಿರೋ ಇದಕ್ಕೋಸ್ಕರ ಏನಾದರೂ ಅವರು ಒಂದು ಏನಾದರೂ ಸಪೋರ್ಟ್ ಮಾಡಿರ್ಬೋದೇನೋ ಆ ಸ್ಟೋರಿಗೆ, ಅದಕ್ಕೋಸ್ಕರ ಅವ್ರದ್ದು ಫೋಟೋ ಹಾಕಿರ್ಬೋದು. ಏನಾದರೂ ಅವರಿಂದ ಕೊಡುಗೆ ಇರ್ಬೋದು ಈ ಫಿಲಮ್ಗೆ, ಅದಕ್ಕೆ ಅವರು ಒಂದು ಕೃತಜ್ಞತೆನ ತಿಳಿಸಿರ್ಬೋದು. ಜಸ್ಟ್ ಅಷ್ಟು ಬಿಟ್ಟರೆ ಇನ್ನೇನು ಇಲ್ಲ ಅಂದ್ಕೊಂಡಿದ್ದೀನಿ ನಾನು. ಅದನ್ನ ನೋಡಿ ಬಂದಿರೋರಿಗೆ ಮಾತ್ರ ಹೇಳ್ತಾ ಇರೋದು. ಟ್ರೈಲರ್ ನೋಡಿ ಚಿಂದಿಯಾಗಿದೆ. ನನಗೆ ಅನ್ನಿಸ್ತಂಗೆ ಈ ಪ್ರಜ್ವಲ್ ದೇವರಾಜ್ ಅವ್ರದ್ದು ಹಿಟ್ ಆಗ್ಬೋದು, ಬ್ಲಾಕ್ ಬಸ್ಟರ್ ಆಗ್ಬೋದು ಅಂತ ಅಂದ್ಕೊಂಡಿದ್ದೀನಿ. ಇದರಲ್ಲಿ ಇನ್ನೊಂದು ನನಗೆ ಆಶ್ಚರ್ಯ ಆಗಿದೆ ಅಂತಂದರೆ, ಇದು ಪ್ಯಾನ್ ಇಂಡಿಯಾ ಲೆವೆಲಲ್ಲಿ ಬಿಡ್ತವ್ರೆ. ಅದರಲ್ಲೇ ನೀವು ತಿಳ್ಕೊಂಡ್ಬಿಡ್ಬೋದು ಇದು ರೀಮೇಕ್ ಆಗೋಕ್ಕೆ ಆಗೋದಿಲ್ಲ ಅಂತ. ಇದು ಗೊತ್ತಾಗ್ಬಿಡುತ್ತೆ ಅಲ್ಲೇ, ಇದು ಹೊಸ ಸ್ಟೋರಿ. ಇವರು ಫುಲ್ಲು ಸೀರಿಯಸ್ಸಾಗಿ ಪ್ರಿಪೇರ್ ಆಗಿ ಈ ಮೂವಿನ ತೆಗೆದಿರ್ಬೋದು. ಯಾಕಂದರೆ ಎಲ್ಲ ಹೊಸ ಥರ ಇದೆ ಟ್ರೈಲರಲ್ಲಿ. ಯಾವುದು ಇದು ಆ ಫಿಲಮಿಂದ ತೆಗೆದವ್ರೆ ಈ ಫಿಲಮಿಂದ ತೆಗೆದವ್ರೆ ಅಂತ ಅನ್ಸೋದೇ ಇಲ್ಲ. ಈ ಮೂವಿ ಪ್ಯಾನ್ ಇಂಡಿಯಾದಲ್ಲಿ ಓಡುತ್ತಾ ಓಡಲ್ವಾ ಅನ್ನೋದು ಫಿಲಮ್ ಬಂದ ಮೇಲೆ ಹೇಳಬೇಕು. ಜಸ್ಟ್ ಟ್ರೈಲರ್ ನೋಡಿದಾಗ ಓಡ್ಬೋದು ಗುರು, ಸಕ್ಸಸ್ ಆಗ್ಬೋದು ಗುರು ಅಂತ ಹೇಳ್ಬೋದು ಅಷ್ಟೇ. ನಿಮಗೆ ಹೆಂಗೆ ಅನಿಸಿದೆ ಈ ಟ್ರೈಲರ್ ನೋಡಿ? ಎಷ್ಟೋ ಕಾಲದಿಂದ ಆಯಿತು ಬಂದು ಹಾರರ್ ಮೂವಿ, ಕಾಂಚನ, ಕಲ್ಪನಾ ಆ ಲೆವೆಲಿಗೆ ಬಂದಿದ್ದು, ಮತ್ತೆ ಬರಲೇ ಇಲ್ಲ. ಎಷ್ಟು ಜನಕ್ಕೆ ಇಷ್ಟ ಆಯಿತು ಅಂತ ಕಮೆಂಟಲ್ಲಿ ತಿಳಿಸಿ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಮತ್ತೆ ಸಿಗೋಣ. ಬಾಯ್ ಬಾಯ್.